ರುಚಿಯಾದಂಥ ಮೊಟ್ಟೆ ಸಾಂಬಾರು, ಬಿಸಿ ಬಿಸಿ ಮುದ್ದೆ, ಅನ್ನ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋಣವಾ? ಮೊದಲು ಮಸಾಲೆಗೆ ಪ್ಯಾನಲ್ಲಿ 1 ಸ್ಪೂನ್ ಎಣ್ಣೆ ಬಿಸಿ ಮಾಡಿ, ಈರುಳ್ಳಿ 1, 10-15 ಪೀಸಷ್ಟು ತೆಂಗಿನಕಾಯಿ, ಶುಂಠಿ 2 ಇಂಚು, 5-6 ಎಸಳಷ್ಟು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಮೆಣಸು, ಚಕ್ಕೆ, ಲವಂಗ ಹಾಗೆ 8 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕುದಿಸ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಮೆತ್ತಗೆ ಇದನ್ನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಟೊಮೊಟೊ, ಕಸೂರಿ ಮೇಥಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಬ್ಬಿಟ್ಟಿರುವಂಥ ಮಸಾಲ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಮೊಟ್ಟೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಮೊಟ್ಟೆ ಅಂದರೆ ಬೇಯಿಸಿರೋವಂಥ ಮೊಟ್ಟೆನ ಸೇರಿಸ್ಕೊಳ್ಳಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ಟೈಪಲ್ಲಿ ಬೇಕು ಅಂದರೆ ನೀರು ಹಾಕ್ತೀರಾ, ಹಾಗೆಯೇ ನೀವು ಮಾಡ್ಕೋಬೋದು. ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾವು ಮಾಡ್ತಾ ಇರೋದು ಸಾಂಬಾರಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿಟ್ಟಾದರೂ ಬೇಯಿಸ್ಬೋದು, ಅಥವಾ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೋಬೋದು. ಬೇಗ ಆಗಲಿ ಅಂತ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಸೂಪರಾಗಿ ನಮಗೆ ಮೊಟ್ಟೆ ಸಾರು ರೆಡಿ ಆಗೋಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ರುಚಿಯಾಗಿ ಮುದ್ದೆ ಜೊತೆನೋ ಅನ್ನದ ಜೊತೆನೋ ಬೆಳಗ್ಗೆ ಆದರೆ ದೋಸೆ ಇಡ್ಲಿ ಜೊತೆನೋ ಸರ್ವ್ ಮಾಡ್ಕೊಳ್ಳಿ. ಎಷ್ಟು ಸಿಂಪಲ್ ಅಲ್ವಾ? ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ.